ಕಾಗದ ರಹಿತ ನೋಂದಣಿ ಪ್ರಕ್ರಿಯೆಯಲ್ಲಿ ವಿದ್ಯುನ್ಮಾನ ಸಹಿ ಕಡ್ಡಾಯಗೊಳಿಸಲು ಪ್ರಕಾಶ್ ರಾಜೆ ಅರಸು ಒತ್ತಾಯ. ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ ಜಿಲ್ಲಾ ಪತ್ರ ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘದ ಸಭೆ ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಾವೇರಿ 2.0 ಪೋರ್ಟಲ್ ಮೂಲಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಾಗದ ರಹಿತ ನೋಂದಣಿ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇದ್ದು, ಈ ವ್ಯವಸ್ಥೆಯಲ್ಲಿ ಪತ್ರ ಬರಹಗಾರರ ವಿದ್ಯುನ್ಮಾನ ಸಹಿಯನ್ನ ಕಡ್ಡಾಯಗೊಳಿಸಬೇಕೆಂದು ರಾಜ್ಯ ಪತ್ರ ಬರಹಗಾರರ ಸಂಘದ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ರಾಜೆ ಅರಸು ಒತ್ತಾಯಿಸಿದರು. ನಗರದ ಉಪನೋಂದಣಿ ಮತ್ತು ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ತಾಲೂಕಾ ಪತ್ರ ಬರಹಗಾರರ ಸಂಘ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಗುರುವಾರದಿಂದಲೇ ಪತ್ರ ರಹಿತ ನೋಂದಣಿ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇರೋದನ್ನ ರಾಜ್ಯ ಪತ್ರ ಬರಹಗಾರರ ಸಂಘದ ಸ್ವಾಗತ ಮಾಡ್ತಾ ಇದೆ. ಅದೇ ರೀತಿ ನೋಂದಣಿ ಸಂದರ್ಭದಲ್ಲಿ ಆಸ್ತಿ ಕೊಡುವವರು ಪಡೆದುಕೊಳ್ಳುವವರ ವಿದ್ಯುನ್ಮಾನ ಸಹಿ ಹಾಗೂ ಪತ್ರ ರಹಿತ ನೋಂದಣಿ ಇರುತ್ತದೆ. ಇದರೊಟ್ಟಿಗೆ ಪತ್ರ ಬರಹಗಾರರಿಗೆ ವಿದ್ಯುನ್ಮಾನ ಸಹಿ ಕೊಡುವ ಮೂಲಕ ಅವರ ಬದುಕಿನ ವೃತ್ತಿಯನ್ನ ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಕರ್ನಾಟಕ ಸರ್ಕಾರ ನೋಂದಣಿ ಇಲಾಖೆ ಏನು ನಾಳೆಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾರಿ ಮಾಡ್ತಾ ಇರುವಂತಹ ಪೇಪರ್ಲೆಸ್ ಈ ಒಂದು ವ್ಯವಸ್ಥೆ, ಹೊಸ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಗೆ ನಾವು ಪತ್ರ ಬರಹಗಾರರ ರಾಜ್ಯ ಒಕ್ಕೂಟದಿಂದ ಒಂದು ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ವ್ಯತೆ ಏನು ಅಂದರೆ, ಅಲ್ಲಿ ಪಕ್ಷಗಾರದಾಗೋದು, ಮಾರಾಟಗಾರದು ಮತ್ತು ಖರೀದಿದಾರದು ಮತ್ತು ಎಲ್ಲ ಸಾಕ್ಷಿದಾರದು ಎಲ್ಲರಿಗೂ ಡಿಜಿಟಲ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ತಲಾಂತರದಿಂದ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬಂದಿರುವಂಥ ಪತ್ರ ಬರಹಗಾರರು ನಮಗೆ ಯಾವುದೇ ಒಂದು ಸ್ಥಾನಮಾನ ಕಲ್ಪಿಸಿಲ್ಲ. ಅದು ನಿಜವಾಗಲೂ ಇದು ಒಂಥರ ನಮ್ಮ ವ್ಯತ್ಯೆ ಪಡುವಂಥ ವಿಚಾರ. ಹಾಗಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಈ ವ್ಯವಸ್ಥೆಯಲ್ಲಿ ಪತ್ರ ಬರಹಗಾರರ ಒಂದು ಡಿಜಿಟಲ್ ಸಹಿಯನ್ನು ಒಂದು ಸೇರ್ಪಡಿಸಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ. ದಯಮಾಡಿ ಇದನ್ನು ಕೋರದೆ ಅದನ್ನು ನಮಗೆ ನೀವು ನೆರವೇರಿಸಿಕೊಟ್ಟದಾದರೆ ನಮ್ಮ ಏನು ಪತ್ರ ಬರಹಗಾರರ ಒಂದು ಜೀವನ, ಒಂದು ವೃತ್ತಿ ಉಳ್ಕೊತದೆ. ಇಲ್ಲ ಅಂತಂದರೆ ನಮ್ಮ ಪತ್ರಗಾರರ ವೃತ್ತಿ ಜೀವನ ಬೀದಿ ಪಾಲಾಗ್ತದೆ ಅನ್ನೋದು ಒಂದು ಕೋರಿಕೆ ಆಗಿದೆ. ಹಾಗಾಗಿ ದಯಮಾಡಿ ಸರ್ಕಾರದವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ನಮ್ಮ ವೃತ್ತಿ ಬಾಂಧವರು ಏನು ಪತ್ರ ಬರಹಗಾರಿದ್ದಾರೆ ಅವರ ಒಂದು ಜೀವನವನ್ನು ಉಳಿಸಬೇಕು ಅಂತ ಕೇಳ್ತಾ, ನಮಗೂ ಒಂದು ಈ ಒಂದು ಡಿಜಿಟಲ್ ವ್ಯವಸ್ಥೆಯಲ್ಲಿ ನಮಗೂ ಒಂದು ಮಾನ್ಯತೆ ಕೊಟ್ಟು ನಮ್ಮದು ಒಂದು ಅಲ್ಲಿ ಒಂದು ಹೆಸರು ಬರೋ ರೀತಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ಮತ್ತು ಇಲಾಖೆಯನ್ನ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ರಾಜ್ ಅರಸು ಅಂತ. ನಾನೊಬ್ಬ ಪತ್ರ ಬರಹಗಾರ ರಾಜ್ಯ ಒಕ್ಕೂಟದ ಸಂಚಾಲಕರಾಗಿದ್ದೀನಿ. ಹಾಗೂ ನಮ್ಮ ಸ್ನೇಹಿತರಾದ ನರಸಿಂಹಮೂರ್ತಿ ಅವರಿದ್ದಾರೆ, ಇವರು ಸಹ ಪತ್ರ ಬರಹಗಾರ ರಾಜ್ಯ ಒಕ್ಕೂಟದ ನಿರ್ದೇಶಕರಾಗಿದ್ದಾರೆ. ಹಾಗೂ ನಮ್ಮ ಮಾದೇವಸ್ವಾಮಿ ಅವರು ಸಹ ಪತ್ರ ಬರಹಗಾರ ರಾಜ್ಯ ಒಕ್ಕೂಟದ ಸಂಚಾಲಕರಾಗಿದ್ದಾರೆ. ಹಾಗೂ ಎಲ್ಲ ನಮ್ಮ ಪತ್ರ ಬರಹಗಾರ ವೃತ್ತಿ ಬಾಂಧವರು ಈ ಮೂಲಕ ರಾಜ್ಯ ಸರ್ಕಾರ ಮತ್ತು ಇಲಾಖೆಯನ್ನ ಕೇಳ್ಕೊತಾ ಇದ್ದೀವಿ.